सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि पुराणानाम् आलयं करुणालयं शङ्करं शङ्कराचार्यं केशवं बादरायणं वन्दे श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्ततारकं सद्गुरुं प्रणतोऽस्म्यहम् सताहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म तेनो हिरण्यस्य सुरां पिबद्धिश्चा तेनो हिरण्यस्य सुरां बिभक्तिश्च गुरोस्तल्पमावसन् ब्रह्मः चैते पतन्ति चत्वारः ब्रह्मणा चैते पतन्ति चत्वारः पञ्चमश्च आचरग्रश्चैरिति पञ्चमश्चाचरग्रस्तैरिति अथः य एतानेवं पञ्चाग्नीन् वेद अथय एतानेवं पञ्चाग्नीन् वेद अथः प्रियप्याचरन् पाप्मना लिप्यते यतः तैरप्याचरन्न पाप्मना लिप्यते शुद्धः पूतः पुण्यलोको भवति य एवं वेद य एवं वेद स्तेनो हिरण्यस्य सुरां बिभक्तिश्च गुरोस्तल्पमावसन् ब्रह्मणा चैते पतन्ति चत्वारः पञ्चमश्चाचरग्रस्तैरिति अथ य एतानेवं पञ्चाग्नीन् वेद न सह तैरप्याचरन्न पाप्मना लिप्यते शुद्धः पूतः पुण्यलोको भवति य एवं वेद स्तेनः हिरण्यस्य सुरां पिबग्गश्च गुरुश्च गुरोः गुरोः स्वल्पम् आवसन् ब्रह्मणा च ಬ್ರಹ್ಮಣ ಇಲ್ಲಿದೆಯೋ ಬ್ರಹ್ಮಣ ಇದೆಯಾ ಬ್ರಹ್ಮಃ ಬ್ರಹ್ಮಃ ಬ್ರಹ್ಮಣ ಅಂತೀಯಾ ಚ ಇದು ಒಂದೇನಾ ಬ್ರಹ್ಮಣ ಬ್ರಹ್ಮಃ ಬ್ರಹ್ಮಃ च एते पतन्ति चत्वारः पञ्चमः च आचरन् तैः इति अथ यः एतान् एवं पञ्चाग्नीन् वेद न सह तैः अपि आचरन् पाप्मना लिप्यते शुद्धः पूतः पुण्यलोकः भवति यः एवं वेद ಹಿರಣ್ಯಸ್ಯ ಸ್ಥೇನಃ ಬ್ರಾಹ್ಮಣನ ಸುವರ್ಣವನ್ನು ಕದ್ದವನು. ಇದು ಪಂಚಮಹಾಪಾತಕದಲ್ಲಿ ಇದು ಒಂದು. ಅಗ್ನಿಹೋತ್ರಾದಿ ಮಾಡುತ್ತಿರುವ ಯಜ್ಞಯಾಗಾದಿಯಿಂದ ಬಂದಂತಹ ಸುವರ್ಣವನ್ನ ಯಾರು ಕದೀತಾನೋ ಅವನು ಪಂಚಮಹಾಪಾತಕ ಒಂದು. ಸುರಾಂ ಪಿಬನ್ ಬ್ರಾಹ್ಮಣನಾಗಿದ್ದು ಹೆಂಡ ಕುಡ್ದ, ಬೇರೆ ಅಲ್ಲ. ಗುರೋಹ ಗುರು ಅಂದ್ರೆ ತಾಯಿ, ತಾಯಿಯ ತಲ್ಪ ಅಂದ್ರೆ ಹಾಸಿಗೆನ ಸಂಬಂಧ, ತಾಯಿ ಸಂಬಂಧವನ್ನು ಮಾಡುವನು. ಆಮೇಲೆ ಬ್ರಹ್ಮ ಹತ್ಯೆ ಮಾಡಿದವನು, ಶ್ರೋತ್ರಿಯ ಬ್ರಾಹ್ಮಣ ಕೊಂದವನು. ಮತ್ತು ವಿಷ್ಣು ಪತಿತರಾಗ್ತಾರೆ ಇದು ಮಾಡಿದವರು. ಚತ್ವಾರ ಪಂಚಮಶ್ಚ ಐದನೇವನು ಯಾರು ತೈರ್ಹಿ ಆಚರಣೆ, ಅವನ ಜೊತೆ ಒಡನಾಟ ಇಟ್ಕೊಂಡವನು. ಸಂವತ್ಸರಂ ಪತಿತೋ ಭವತಿ ಪತಿತೇನ ಸಂವತ್ಸರಂ ಆಚರಣೆ ಪತಿತೋ ಭವತಿ. ಒಂದು ಸಂವತ್ಸರ ಕಾಲ ಅವನ ಜೊತೆ ಓಡಾಟ, ಅವನ ಜೊತೆ ಊಟ, ಅವನ ಜೊತೆ ವ್ಯವಹಾರ ಮಾಡ್ತಿದ್ದ, ಇವನು ಪತಿತಾಗ್ತಾನೆ. ಈ ಜನರು ಪತಿತರು. ಇದು ಪಂಚಮಹಾಪಾತಕ ಅಂತಂದ. ಇಂಥ ಪಂಚಮಹಾಪಾತಕನಾಗಿದ್ದರೂ ಈ ಇವನು ಪಂಚಾಗ್ನಿದ್ಯೋಪಾಸಕನು ಶುದ್ಧ ಪೂತಃ, ಶುದ್ಧರಾಗ್ತಾನೆ, ಪವಿತ್ರರಾಗ್ತಾನೆ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಪವಿತ್ರವಿದ್ಯೆ ಹೋಗ್ತಾರೆ. ಅಥಃ ಇನ್ನು ಯಾರು ಏವಂ ಯಹ ಯಾರು ಏತಾನ್ ಈ ಪಂಚಾಗ್ನೀನ್ ವೇದ, ಈ 5 ಅಗ್ನಿಗಳನ್ನ ಯಾವ್ಯಾವುದೋ ದ್ಯೋ ಪರ್ಜನ್ಯ ಪೃಥ್ವಿ ಪುರುಷ ವೈಶ್ಯ ಇದಕ್ಕೆ ಏನು ಹೇಳ್ಬೇಕು? 5ಕ್ಕೂ 5 ಅವಯವ. ದ್ಯುಲೋಕಾಗ್ನಿಗೆ ಸಮಿತಿ ಯಾವುದು, ಕಿಡಿ ಯಾವುದು, ಕೆಂಡ ಯಾವುದು, ಓಂಕಾರ ಯಾವುದು ಅಂತೆಲ್ಲ ಹೇಳ್ಬೇಕು. 5 ಅಗ್ನಿಗಳನ್ನು ಯಾರು ತಿಳಿದಿರ್ತಾನೋ ಅವನು ನಸಹ ಸೈರಪ್ಯಾಯ, ಅವರ ಜೊತೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರು. ಪಂಚಮಹಾಪಾತಕ ಮಾಡಿದವರ ಜೊತೆಯಲ್ಲಿ ಇದ್ದರೂ ಇವನಿಗೆ ಏನು ಪಾಪ ಅಂಟ್ಕೊಳ್ಳೋದಿಲ್ಲ. ಇವನು ಶುದ್ಧನಾದವನಾಗಿ, ಪವಿತ್ರನಾದವನಾಗಿ, ಪುಣ್ಯಲೋಕವನ್ನು ಹೊಂದಿದವನಾಗುತ್ತಾನೆ. ಯಾರು ಹೇಳಿರ್ತಾರೋ ಅಂತ.
ಎರಡು ಸಲ ಹೇಳಿದ್ದು ಇದೀಗ ಅಧ್ಯಾಯ ಮುಗೀತು ಅಂತ ಈ ಉಪಾಸನೆ ಅಧ್ಯಾಯ ಅಲ್ಲ ಉಪಾಸನೆ. ತೇನೋ ಹಿರಣ್ಯಸ್ಯ ಬ್ರಾಹ್ಮಣ ಸುವರ್ಣಸ್ಯ ಹಸ್ತ ಸ್ಟೇನೋ ಹಿರಣ್ಯಸ್ಯ ಬ್ರಾಹ್ಮಣ ಸವರ್ಣಸ್ಯ ಹರ್ತಾ ಸುರಾಂ ಪಿಬನ್ ಬ್ರಾಹ್ಮಣ ಸನ್ ಸುರಾನ್ ಪಿಬನ್ ಬ್ರಾಹ್ಮಣ ಸನ್ ಗುರೋಶ್ಚ ತಲ್ಪಂ ದಾರಾನ್ ಆವಸನ್ ಗುರೋಶ್ಚದಲ್ಪನ್ ದಾರಾನ್ ಆವಸನ್ ಬ್ರಾಹ್ಮಣ ಸುವರ್ಣವನ್ನು ಕದ್ದವನು ಅವನೊಬ್ಬ ಮಹಾಪಾಪಿ. ಬ್ರಾಹ್ಮಣನಾಗಿದ್ದು ಹೆಂಡ ಕುಡಿಯುವವನು ಅವನು ಮಹಾಪಾಪಿ. ತಾಯಿಯ ಸಂಬಂಧವನ್ನು ಇಟ್ಕೊಂಡವನು ಅವನು ಮಹಾಪಾಪಿ. ಗುರುವೇ ತಾಯಿ ತಂದೆನೇ ಗುರು ಅಂತ ಹೇಳ್ತಾರೆ. ತಂದೆ ಗುರುವಿನ ತಲ್ಪ ಅಂದ್ರೆ ಹಾಸಿಗೆ ಅಂದ್ರೆ ತಾಯಿ ಸಂಬಂಧವನ್ನು ಮಾಡುವವನು ಮಹಾಪಾಪಿಯವನು. ಬ್ರಾಹ್ಮಣಸ್ಯ ಹಂತ ಬ್ರಾಹ್ಮಣಸ್ಯ ಹಂತ ಚ ಇತ್ಯೇತೆ ಪತಂತಿ ಚತ್ವಾರಃ ಚ ಇತ್ಯೇತೆ ಪತಂತಿ ಚತ್ವಾರಃ ಬ್ರಾಹ್ಮಣನ ಕೊಂದವನು ಆಸ್ಬಿಟ. ಬ್ರಾಹ್ಮಣನ 4 ಜನರು ಪತಿತರಾಗ್ತಾರೆ. ಪಂಚಮಶ್ಚ ತೈಃ ಆಚರನ್ ಇತಿ ಪಂಚಮಶ್ಚ ತೈಃ ಸಹ ಆಚರನ್ ಇತಿ 5ನೇವನು ಯಾರು? ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡವನು. ಸ್ನೇಹ, ಒಡನಾಟ, ಬಾಂಧವ್ಯ, ಊಟ ಮಾಡೋದು, ಹೋಗೋದು, ಮಾಡಿಸೋದು, ಪೂರ್ತಿ ಅನ್ಯೋನ್ಯವಾಗಿರೋದು, ಈ ರೀತಿ ಇರೋದಲ್ಲ. ಅವರು ಕೂಡ ಪತಿತರಾಗ್ತಾನೆ. ಆ 4 ಜನ ಪತಿತೆಯನ್ನು ಯಾರು ಒಡನಾಟ ಇಟ್ಕೊಳ್ತಾನೋ ಅವನೇ 5ನೇವನು. 5 ಜನರು ಪತಿತರು. ಅಥಃ ಪುನಃ ಯೋ ಯಥೋಕ್ತಾನ್ ಪಂಚಾಗ್ನೀನ್ ವೇದ ಅಥಃ ಪುನಃ ಯೋ ಯಥೋಕ್ತಾನ್ ಪಂಚಾಗ್ನೀನ್ ವೇದ ಸಹ ತೈರಪ್ಯಾಚರನ್ ಸಹ ತೈರಪ್ಯಾಚರನ್ ಮಹಾಪಾತಕಭಿಃ ಸಹ ಮಹಾಪಾತಕಭಿಃ ಸಹ ನ ಪಾಪ್ಮನಾ ಲಿಪ್ಯತೆ ಶುದ್ಧ ಏವ. ನ ಪಾಪ್ಮನಾ ಲಿಪ್ಯತೆ ಶುದ್ಧ ಏವ. ಇನ್ನು ಯಾವನಾದರೋ ಮೇಲೆ ಹೇಳಿದ ಪಂಚಾಗ್ನಿಗಳನ್ನು ಅರಿತುಕೊಂಡಿರ್ತಾನೋ ಆ ಪಂಚಾಗ್ನಿ ಎತ್ಕೊಂಡವನು ಅವರೊಡನೆ ವ್ಯವಹಾರ ಮಾಡುತ್ತಿದ್ದರು. ಆ ಮಹಾಪಾದಗಳನ್ನೇ ಕೂಡ್ಕೊಂಡವನಾಗಿದ್ರು ಕೂಡ ಇವನಿಗೆ ಪಾಪದಲ್ಲಿ ಅಂಟಾಗಲ್ಲ, ಲೇಪ ಆಗಲ್ಲ. ಆ ಪಂಚಾಗ್ನಿ ವಿದ್ಯೆ ಬಲದಿಂದ ಆ ಪಾಪವೆಲ್ಲ ಇವನಿಗೆ ಸಂಬಂಧಪಡೋದಿಲ್ಲ. ವಿಶೇಷ ಅಂತ. ಪಂಚಮಹಾಪಾತಕಕ್ಕೂ ಸಂಬಂಧಪಡದೇ ಇದ್ದವನಾಗ್ತಾನೆ. ಅದನ್ನು ಮೀರ್ತಾನೆ ಪಂಚಾಗ್ನಿ ವಿದ್ಯಾಭ್ಯಾಸ ಅಂತ ಇಷ್ಟೊಂದು ಯೋಚನೆ ಮಾಡುವ ಪಂಚಾಗ್ನಿ ವಿದ್ಯೆ ಉಪಾಸನೆ ಶುದ್ಧನೇ ಆಗ್ತಾನೆ. ತೇನ ಪಂಚಾಗ್ನಿ ದರ್ಶನೇನ ಪಾವಿತಃ ತೇನ ಪಂಚಾಗ್ನಿ ದರ್ಶನೇನ ಪಾವಿತಃ ಯಸ್ಮಾತ್ ಭೂತಃ ಪುಣ್ಯಲೋಕಃ ಯಸ್ಮಾತ್ ಭೂತಃ ಪುಣ್ಯಲೋಕಃ ಪ್ರಾಜಾಪತ್ಯಾದಿರ್ಯಸ್ಯ ಸೋಯಂ ಪುಣ್ಯಲೋಕೋ ಭವತಿ. ಪ್ರಾಜಾಪತ್ಯಾದಿರ್ಯಸ್ಯ ಸೋಯಂ ಪುಣ್ಯಲೋಕೋ ಭವತಿ. ಪುಣ್ಯಲೋಕಃ ಭವತಿ. ಆ ಪಂಚಾಗ್ನಿ ದರ್ಶನದಿಂದ ಶುದ್ಧನಾದವನಾಗಿ ಪವಿತ್ರನಾದವನಾಗಿ ಪುಣ್ಯಲೋಕವನ್ನು ಹೊಂದುವನಾಗ್ತಾನೆ. ಪ್ರಜಾಪತಿಯ ಮುಂತಾದ ಲೋಕವು ಯಾವುದು ಇದೆಯೋ ಆ ಲೋಕಕ್ಕೆ ಪುಣ್ಯಲೋಕ ಅನಿಸುವ ಆ ಪುಣ್ಯಲೋಕನ ಹೊಂದುವನಾಗ್ತಾನೆ. ಪ್ರಾಜಾಪತ್ಯಾದಿರ್ ಯಸ್ಯ ಸೋಯಂ ಪುಣ್ಯಲೋಕಗಳು. ಪ್ರಾಜಾಪತ್ಯ ಮುಂತಾದ ಲೋಕವು ಯಾವನಿಗೋ ಅವನು ಪ್ರಾಜಾಪತ್ಯಾದಿ ಪುಣ್ಯಲೋಕವನು ಅಂತ. ಅಂಥ ಲೋಕಕ್ಕೆ ಹೋಗ್ತಾನೆ. ವಿರಾಟ್ ಲೋಕ, ಬ್ರಹ್ಮಲೋಕ, ಹೆಣ್ಣಿಗೆ ಬಲೋಕ ಹೊರಟೋಗ್ತಾನೆ. ಏವಂ ಯಥೋಕ್ತಂ ಸಮಸ್ತಂ ಪಂಚಭಿಃ ಪ್ರಶ್ನೈಃ ಪೃಷ್ಟಮರ್ಥಂ ವೇದ. ಯಹ ಏವಂ ವೇದ ಯಥೋಕ್ತಂ ಸಮಸ್ತಂ ಪಂಚಭಿಃ ಪ್ರಶ್ನೈಃ ಪೃಷ್ಟಮರ್ಥ ಜ್ಞಾತಂ ವೇದ. ಯಾವಾತನು ಹೀಗೆ ಮೇಲೆ ಹೇಳಿದ್ದಾದ 5 ಪ್ರಶ್ನೆಗಳಿಂದ ಕೇಳಿದ್ದಾಗಿರುವ 5 ಅಗ್ನಿ ವಿಚಾರವನ್ನ ಎಲ್ಲವನ್ನು ಅಗ್ನಿ, ಧೂಮ, ಸಮಿತ್ತು, ಅಂಗಾರ, ಸಮಿತ್, ಧೂಮ, ಅರ್ಚಿರ್, ಅಂಗಾರ, ಸ್ಫುಲಿಂಗ ಅಂತ ಹೇಳಿ 5 ಇದೆಯಲ್ಲ, 5 ಅಗ್ನಿಗೂ 5 ಯಾವ ತಿಳ್ಕೊಂಡು ಅದೇ ನಾನಾಗಿದ್ದೀನಿ ಅಂತ ಹೇಳಿ ಉಪಾಸನೆ ಮಾಡ್ತಾ ಇರ್ತಾನೋ ಅವನಿಗೆ ಈ ಪಂಚಮಹಾಪಾತಕ ಸಂಬಂಧವಾದ್ರೂ ದೋಷವಾಗಲ್ಲ. ಯಾವ ಪಾಪವು ಗಂಟೋದೇ ಇಲ್ಲ. ಅಗ್ನಿ ಸ್ವರೂಪದವನಾಗಿ ಯಾರ ಭಸ್ಮ ಆಗ್ಬಿಡುತ್ತೆ ಪೂಜೆ ಇದೆಲ್ಲ ಪಾಪವಲ್ಲ. ಇದಕ್ಕೆ 2 ಸಲ ಹೇಳಿದ್ದಕ್ಕೆ ದುರುಕ್ತಿ ಸಮಸ್ತ ಪ್ರಶ್ನ ನಿರ್ಣಯ ಪ್ರದರ್ಶನಾರ್ಥ. ದುರುಕ್ತಿ ಸಮಸ್ತ ಪ್ರಶ್ನ ನಿರ್ಣಯ ಪ್ರದರ್ಶನಾರ್ಥ. ಏಂ ವೇದ 2 ಸಲ ಯಾತಕ್ಕೆ ಹೇಳ್ತಂತಂದ್ರೆ ಎಲ್ಲಾ ಪ್ರಶ್ನೆಗೂ ನಿರ್ಣಯವಾಯಿತು, ಉತ್ತರ ಬಂತು ಅಂತ ತೋರಿಸೋಕ್ಕೋಸ್ಕರವಾಗಿ 2 ಸಲ ಹೇಳಿದೆ. 5 ಪ್ರಶ್ನೆ ಮಾಡಿದ್ನಲ್ಲ, 5 ಪ್ರಶ್ನೆಗೂ ಉತ್ತರ ಆಯಿತು ಅಂತ ಹೇಳೋಕ್ಕೋಸ್ಕರವಾಗಿ ಏಂ ವೇದ ಅಂತ ಹೇಳಿ ಈ ರೀತಿ ಮುಗಿಸಿದ್ದೇವೆ. ಇದು ಇಲ್ಲಿಗೆ ಪಂಚಾಗ್ನಿ ವಿದ್ಯೋಪಾಸನೆ ಮುಗೀತು. ಈಗ ವೈಶ್ವಾನರ ವಿದ್ಯೆ ಒಂದು ವಿದ್ಯೆ. ಆ ವೈಶ್ವಾನರ ವಿದ್ಯೆಯನ್ನು ಹೇಳ್ಬಿಟ್ಟು ಆಮೇಲೆ ತತ್ವ ವಿಚಾರ ಶುರು ಮಾಡ್ಕೊತಾರೆ 6ನೇ ಅಧ್ಯಾಯದಲ್ಲಿ. ಇದು 5ನೇ ಅಧ್ಯಾಯದ ಕೊನೆಯ ಉಪಾಸನೆ ವಿಶ್ವಾನರ ವಿದ್ಯೆ. ಇದು ಆಲ್ಮೋಸ್ಟ್ ಪರಮಾತ್ಮನ್ನೇ ಹೇಳ್ತಿರೋದು. ವಿಶ್ವೋಪಾಸನೆ ಕೂತ್ಕೊಂಡ ಪರಮಾತ್ಮನಿಗೆ
ಈ ದ್ವಿಲೋಕವೇ ತಲೆ, ಜೀವನಚಂದ್ರಿ ಕಣ್ಣು, ಭೂಮಿಯೇ ನಡು, ಆಕಾಶ ನಡುಮಿಗಿ, ಭೂಮಿಯ ಪಾದ ಈ ರೀತಿ ಹೇಳ್ತಾರೆ. ಪ್ರಾಚೀನಶಾಲ ಉಪಮನ್ಯವಃ ಸತ್ಯಯಜ್ಞ ಪೌರುಷಿಃ ಇಂದ್ರದ್ಯುಮ್ನೋ ಭಾಲ್ವೇಯಃ. ಪ್ರಾಚೀನಶಾಲ ಔಪಮನ್ಯವಃ ಸತ್ಯಯಜ್ಞಃ ಪೌಲುಷಿಃ ಇಂದ್ರದ್ಯುಮ್ನೋ ಭಾಲ್ಲವೇಯಃ. ಜನಃ ಶಾರ್ಕರಾಕ್ಷೋ ಬುಡಿದ ಆಶ್ರಿತರಾಶಿಃ. ಜನಃ ಶಾರ್ಕರಾಕ್ಷೋ ಬಿಡಿಲ ಆಶ್ವತರಾಶ್ರಿಃ. ತೇ ಹೇತೆ ಮಹಾಶಾಲ ಮಹಾಶ್ರೋತ್ರ್ಯಾಃ. ತೇ ಹೈತೆ ಮಹಾಶಾಲಾಃ ಮಹಾಶ್ರೋತ್ರಿಯಾಃ. ಸಮೇತ ಮೀಮಾಂಸಾಂ ಚಕ್ರುಃ. ಸಮೇತ್ಯ ಮೀಮಾಂಸಾಂ ಚಕ್ರುಃ. ಕೋನ ಆತ್ಮೇತಿ ಕೋನ ಆತ್ಮ ಕಿಂ ಬ್ರಹ್ಮೇತಿ. ಕೋನ ಆತ್ಮ ಕಿಂ ಬ್ರಹ್ಮೇತಿ. ಪ್ರಾಚೀನಶಾಲ ಔಪಮನ್ಯವಃ ಸತ್ಯಯಜ್ಞಃ ಪೌಲುಷಿಃ ಇಂದ್ರದ್ಯುಮ್ನೋ ಭಾಲ್ಲವೇಯಃ. ಜನಃ ಶಾರ್ಕರಾಕ್ಷ್ಯಃ ಪುಡಿದ ಆಶ್ವತರಾಶ್ರಿಃ. ते हैते महाशालाः महाश्रोत्रियाः समेत्य मीमांसां चक्रुः. को न आत्मा किं ब्रह्मेति. प्राचीनशाला औपमन्यवः प्राचीनशालः औपमन्यवः सत्ययज्ञः पौलुषिः इंद्रद्युम्नः भाल्लवेयः. जनः शार्कराक्ष्यः कुडिलः आश्वतराश्रिः. ते आश्वतराश्रिः ते हि एते महाशालाः महाश्रोत्रियाः समेत्य मीमांसां चक्रुः. कः न आत्मा किं ब्रह्म इति. ಪ್ರಾಚೀನ ಶಾಲಾ ಅಂತ ಹೆಸರು. ಉಪಮನ್ಯುವಿನ ಮಗನ ಉಪಮನ್ಯವ. ಉಪಮನ್ಯು ಅಂತ ಒಂದು ತಂದೆ ಹೆಸರು, ಅವನ ಮಗನ ಉಪಮನ್ಯವ. ಸತ್ಯಯಜ್ಞ ಅಂತ ಹೆಸರು. ಪುಲುಷಿಯ ಮಗನ ಪೌಲುಷಿ. ಪುಲುಷಿ ಅಂತ ಋಷಿ ಹೆಸರು. ಇಂದ್ರದ್ಯುಮ್ನ ಅಂತ ಅವನ ಹೆಸರು. ಭಲ್ಲವನ ಮಗನ ಭಾಲ್ಲವೇಯ. ಅವನ ಮೊಮ್ಮಗ ಭಾಲ್ಲವೀಯ. ಭಾಲ್ಲವಿಯ ಮಗ ಭಾಲ್ಲವೀಯ. ಭಾಲ್ಲವಿ ಅಪ್ಪನ ಹೆಸರು. ಜನ ಅಂತ ಹೆಸರು ಶರ್ಕರಾಕ್ಷ. ಶರ್ಕರಾಕ್ಷರ ಮಗನ ಶಾರ್ಕರಾಕ್ಷ. ಬುಡಿಲ ಅಂತ ಹೆಸರು. ಆಶ್ರಿತರಾಶಿಯ ಮಗನ ಆಶ್ರಿತರಾಶ್ವಿ ಅಂತ ಹೆಸರು. ಇವರು 5 ಜನರು ಕೂಡ ಭಾರಿ ಶ್ರೋತ್ರಿಯರು. ಮಹಾಶಾಲ ದೊಡ್ಡ ದೊಡ್ಡ ಮನೆಯುಳ್ಳವರು, ದೊಡ್ಡ ಗ್ರೂಪ್. ಅಲ್ಲಿ ಉಪಾಸನಾ ಅಭಿಷೇಕ ಎಲ್ಲ ನಡೀತಾ ಇತ್ತು. ಇವರು ಅವ್ರ ಮನೆ ನಡೀತಾನೆ ಇರುತ್ತೆ ಅಂತ ಅವ್ರ ಕಾಲದಲ್ಲಿ ನಡೀತದೆ. ಮಹಾಶಾಲ ದೊಡ್ಡ ದೊಡ್ಡ ಮನೆಯುಳ್ಳವರು, ಮಹಾಶ್ರೋತ್ರಿಯರು. ಅವೆಲ್ಲ ನನ್ನ ಕಡೆ ಸೇರಿಬಿಟ್ಟು ಯಾವುದೋ ಒಂದು ನದಿ ದಂಡೆ ಮೇಲೋ ಪಾರ್ಕಲ್ಲೋ ಉದ್ಯಾನವನದಲ್ಲೋ ಎಲ್ಲೋ ಕಡೆ ಸೇರ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಿದ್ದಾರೆ. ನಮ್ಮ ಆತ್ಮ ಯಾರು, ಕಿಂ ಬ್ರಹ್ಮ, ಬ್ರಹ್ಮ ಯಾವುದು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ನಹ ಅಂದ್ರೆ ನಮ್ಮಗಳ ಆತ್ಮ ಸ್ವರೂಪ ಏನು, ನಾವು ಯಾರಾಗಿದ್ದೀವಿ, ಬ್ರಹ್ಮ ಎಂಬುದು ಯಾವುದಾಗಿದೆ ಎಂಬುದನ್ನ ಅವರೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. 5 ಜನ. 10 ಜನ ಅಲ್ಲ, 5 ಜನ. ದಕ್ಷಿಣೇನ ಪಥ ಗಚ್ಚತಾಂ ಅನ್ನಭಾವಃ ಉಕ್ತಃ. दक्षिणेन पथा गच्छताम् अन्नभावः उक्तः. तद्देवानाम् अन्नं तं देवाः भक्षयन्ति. तद्देवानामन्नं तन्देवा भक्षयन्ति. क्षुद्रजन्तुलक्षणा च कष्टा संसारगतिरुक्ता. क्षुद्रजन्तुलक्षणा च कष्टा संसारगतिरुक्ता. तदुभयदोषपरिजीर्षया. तदुभयदोषपरिजीर्षया वैश्वानरातृप्तभावप्रतिपत्त्यर्थम् उत्तरो ग्रन्थः आरभ्यते. ದಕ್ಷಿಣೇನ ಪಥ ಗಚ್ಚತ. ದಕ್ಷಿಣ ಮಾರ್ಗದಿಂದ ಹೋಗುತ್ತಿರುವಂಥವರಿಗೆ, ಧೂಮಾದಿ ಮಾರ್ಗ, ಪ್ರತಿಜಾನ ಮಾರ್ಗ, ಅವ್ರು ಅನ್ನಲಾಗ್ತಾರೆ ದೇವತೆಗಳಿಗೆ. ದೇವಾನಾಮನ್ನಂತ ಅಷ್ಟು ಹೇಳಿದೆ. ಅವರು ದೇವತೆಗಳಿಗೆ ಅನ್ನವಾಗ್ತಾರೆ. ದೇವತೆಗಳು ಅವ್ರನ್ನು ತಿಂತಾರೆ ಅಂದ್ರೆ ಉಪಭೋಗಿಸ್ತಾರೆ ಅಂತ. ಚರ್ವಣ ನಿಗರಣ ಅಲ್ಲ, ಅಗಿಯೋದು ನುಂಗೋದು ಅಲ್ಲ. ಅವ್ರಿಗೆ ಅಧೀನರಾಗಿದ್ದುಕೊಂಡು ಅವ್ರ ಜೊತೆ ಆಟ ಆಡೋದು, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಕುಡಿಯೋದು ಮಾಡೋದು ಮಾಡ್ತಾ ಇರ್ತಾರೆ. ಕ್ಷುದ್ರ ಜಂತು ಲಕ್ಷಣ 3ನೇ ಅವಸ್ಥೆ ಈಗ ಸಣ್ಣ ಸಣ್ಣ ಕ್ರಿಮಿಕೀಟ ಹುಟ್ಟೋದು ಅನ್ನುವಂತಹ ಕಷ್ಟವಾದ ಸಂಸಾರ ಗತಿ, ಅದನ್ನು ಕೂಡ ಹೇಳಿತು. ದಕ್ಷಿಣ ಮಾರ್ಗವನ್ನು ಹೇಳ್ತು. ಕಷ್ಟವಾದಂತ 3ನೇ ಗತಿ ಸಂಸಾರ ಗತಿ ಅದನ್ನು ಹೇಳಿತು. ಈ 2 ದೋಷವನ್ನು ಪರಿಹಾರ ಮಾಡ್ಕೋಬೇಕು ಇಚ್ಛೆಯಿಂದ. ದಕ್ಷಿಣ ಮಾರ್ಗವೂ ಬೇಡ, ಈ ಕ್ಷುದ್ರ ಜಂತುವು ಬೇಡ, ಇದನ್ನು ಪರಿಹಾರ ಮಾಡ್ಕೋಬೇಕು ಇಚ್ಛೆಯಿಂದ ವೈಶ್ವಾನ ಎಂಬ ಅತೃಭಾವ, ಅದೆಲ್ಲ ಅನ್ನಭಾವ. ಇದು ಅತೃ, ತಿನ್ನೋರು, ತಿನ್ನಿಸ್ಕೊಳ್ಳೋದು ಅನ್ನ, ತಿನ್ನೋರು ಅನ್ನ ಅತೃ. ವೈಶ್ವಾನ ಎಂಬ ಅತೃಭಾವವನ್ನ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಆರಂಭವಾಗ್ತಾ ಇದೆ. ಉತ್ತರ ಗ್ರಂಥ
अच्छन्नं पश्यसि प्रेमित्यादि लिंगात् अच्छिन्नं पश्यति प्रियम् इत्यादि लिंगात् ಅನ್ನವನ್ನು ತಿನ್ನುವನಾಗುತ್ತೀಯ ಅನ್ನವಾಗ್ತೀಯಲ್ಲ ಅನ್ನವನ್ನು ತಿನ್ನುವನಾಗ್ತೀಯ ಅತಿರ್ಭಾವ ಪ್ರಿಯವಾದದನ್ನು ಕೂಡ ಕಾಣ್ತೀಯ ನೀನು ಎಂಬುದಾಗಿ ಈ ರೀತಿ ಫಲಶ್ರುತಿ ಇರೋದ್ರಿಂದ ಅನ್ನಭಾವವನ್ನು ತಪ್ಪಿಸಿ ಅತೃಭಾವವನ್ನು ಉತ್ರಾಣ ಮಾರ್ಗವನ್ನು ಪಾಡಿಸಬೇಕು ಅಂತ ಹೇಳಿ ಅದಕ್ಕೋಸ್ಕರ ಈ ವೈಶ್ವಾನರ ವಿದ್ಯಾ ಅನ್ನುವಂಥ ಉಪಾಸನೆಯನ್ನ ತಿಳ್ಕೊಂಡು ಬರ್ತಾ ಇದೆ. ಆಖ್ಯಾಯಿಕಾತು ಸುಖಾವಬೋಧಾರ್ಥ आख्यायिका तो सुखावबोधार्थ ವಿದ್ಯಾ ಸಂಪ್ರದಾನ ನ್ಯಾಯ ಪ್ರದರ್ಶನಾರ್ಥ ಚ. विद्या संप्रदान न्याय प्रदर्शनाच्च ಸರಿ ಕಥೆ ಅದಕ್ಕೆ ಹೇಳೋದು ಅವರೆಲ್ಲ ಕಥೆ ಕೇಳಿದ ವೈಶ್ವಾನರ ಯಾರವನು ವಿದ್ಯಾರಣ್ಯದ ಪ್ರವಾಹಣ ಜೀವಿಯಲ್ಲ ಕೇಕೆ ರಾಜ ಅಶ್ವಪತಿ ಕೇಕೆ ರಾಜ ಅವನ ಹತ್ರಕ್ಕೆ ಹೋಗ್ತಾರೆ. ಅವನ ಹತ್ರ ಹೋದ್ರು. ಅವನು ಮುಂಚೆ ಇರಿ ನಮ್ಮ ಯಜ್ಞ ಮಾಡ್ತೀನಿ ಅಂತಂದ್ರು. ಇಲ್ಲ ನಾವು ಯಜ್ಞಕ್ಕೆಲ್ಲ ಬಂದವರು, ನಮ್ಗೆ ಏನೋ ಒಂದು ಬೇರೆ ಇದೆ ಉದ್ದೇಶ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ವೈಶ್ವಾನರ ವಿದ್ಯೆ ಹೇಳ್ಕೊಡು ಅಂತಾರೆ. ಅದಕ್ಕೆ ಬ್ರಹ್ಮಚರ್ಯ ಇರಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಅವರು ಬ್ರಹ್ಮಚರ್ಯ ಇರ್ತಾರೆ. ಅದರ ಉಪದೇಶ ಮಾಡ್ತಾರೆ. ಕಥೆ ಬರುತ್ತೆ. ಈ ಕಥೆ ಹೇಳೋದು ಯಾತಕ್ಕೆ ಅಂತಂದ್ರೆ ಸುಖವಾಗಿ ಸುಲಭವಾಗಿ ಈ ವೈಶ್ವಾನರ ವಿದ್ಯೆ ನಿಮ್ಗೆ ಅರ್ಥವಾಗಲಿ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳಿದೆ. ಅಷ್ಟೇ ಅಲ್ಲ, ಈ ವಿದ್ಯೆಯನ್ನ ಯಾರಿಗೆ ಕೊಡ್ಬೇಕು, ಕೊಡುವಾಗ ಯಾವ ರೀತಿ ಕೊಡ್ಬೇಕು ಅಂತ ಎರಡು ಸಂಪ್ರದಾನ ನ್ಯಾಯ ಅದನ್ನು ತೋರಿಸೋದಕ್ಕೋಸ್ಕರವಾಗಿಯೂ ಇಲ್ಲಿ ಬಂದಿದೆ, ಕಥೆ ಬಂದಿದೆ. ಸರಿಯಾದ ಶಿಷ್ಟರಾದವರು, ಶ್ರುತಾಧ್ಯಯನ ಸಂಪನ್ನರು, ವಿನೀತರಾದವರು ಕೊಡಬೇಕು. ಅದು ಶಿಷ್ಯವೃತ್ತಿಯಿಂದ ಬಂದವರಿಗೆ ಹೇಳಬೇಕು ಅಂತ ಒಂದು ನ್ಯಾಯ ಇದೆ. ಅದನ್ನು ತೋರಿಸೋಕ್ಕೋಸ್ಕರವಾಗಿ ಈ ಕಥೆ ಬಂದಿದೆ ಅಂತ ಹೇಳ್ತಾರೆ. ಪ್ರಾಚೀನ ಶಾಲೆ ಇತಿ ನಾಮತಃ प्राचीनशाला इति नामतः ಉಪಮನ್ಯೋರಪತ್ಯಂ ಔಪಮನ್ಯವಃ उपमन्योरपत्यम् औपमन्यवः ಹೆಸರಿನಿಂದ ಪ್ರಾಚೀನ ಶಾಲಾ ಪ್ರಸಿದ್ಧನಾದವನು. ಅದು ಉಪಮನ್ಯುವಿನ ಮಗನಾದ್ರಿಂದ ಮುಂದೆ ಔಪಮನ್ಯವ ಅಂತ ಹೆಸರು. ಉಪಮನ್ಯುವಿನ ಮಗ ಔಪಮನ್ಯವ. ಹೆಸರೇನೋ ಪ್ರಾಚೀನ ಶಾಲಾ. ಸತ್ಯಯಜ್ಞೋ ನಾಮತಃ ಪುರುಷಸ್ಯ ಅಪತ್ಯಂ ಪೌರುಷಿ. सत्ययज्ञो नामतः पुरुषस्य अपत्यं पौरुषिः. ಹೆಸರಿನಿಂದ ಸತ್ಯಜ್ಞ ಅಂತ ಪ್ರಸಿದ್ಧನಾದವನು. ಪುರುಷನ ಮಗನಾದ್ರಿಂದ ಪೌರುಷಿ. ಪುರುಷ ಅಂತ ಅಪ್ಪನ ಹೆಸರು, ಅವನ ಮಗ ಇವನು. ಪೌರುಷಿ ಅಂತ ಹೆಸರು, ಸತ್ಯಜ್ಞ ಅಂತ ಹೆಸರು. ತಥಾ ಇಂದ್ರದ್ಯುಮ್ನೋ ನಾಮತಃ ಭಲ್ಲವೇರಪತ್ಯಂ ಭಾಲ್ಲವಿಃ ತಸ್ಯ ಅಪತ್ಯಂ ಭಾಲ್ಲವೇಯಃ. तथा इंद्रद्युम्नो नामतः भल्लवेरपत्यं भाल्लविः तस्यापत्यं भाल्लवेयः. ಹಾಗೆ ಇಂದ್ರದ್ಯುಮ್ನ ಅಂತ ಹೆಸರು. ಭಲ್ಲವಿಯ ಮಗನಾದ್ರಿಂದ ಭಾಲ್ಲವಿ, ಅವನ ಮಗನಾದ್ರಿಂದ ಭಾಲ್ಲವೇಯ. ಓಹೋ, ಭಲ್ಲವಿಗೆ ಮೊಮ್ಮಗ ಅಂತ ಹೆಸರು. ಭಲ್ಲವಿನ ಮಗ ಭಾಲ್ಲವಿ, ಭಾಲ್ಲವಿಯ ಮಗ ಭಾಲ್ಲವೇಯ. ಅಜ್ಜನ ಹೆಸರು ಭಾಲ್ಲವಿ ಅಂತ. ಭಾಲ್ಲವೇಯ ಇವನು. ಭಾಲ್ಲವಿ ಅಂತ ಅಜ್ಜನ ಹೆಸರು ಅಲ್ಲ. ಭಲ್ಲವಿ ಅಂತ ಅಜ್ಜನ ಹೆಸರು. ಭಾಲ್ಲವಿ ಅಂತ ಮಗನ ಹೆಸರು. ಅವನ ಮಗ ಭಾಲ್ಲವೇಯ. ಅರ್ಥ ಆಗಿಲ್ವಾ? ಭಲ್ಲವಿ ಅಜ್ಜ, ಅವನ ಮಗ ಭಾಲ್ಲವಿ, ಅವನ ಮಗ ಭಾಲ್ಲವೇಯ. ಹೆಸರು ಮಾತ್ರ ಇಂದ್ರದ್ಯುಮ್ನ ಅವನು. ಜನ ಇತಿ ನಾಮತಃ ಶರ್ಕರಾಕ್ಷಸ್ಯ ಅಪತ್ಯಂ ಶಾರ್ಕರಾಕ್ಷ್ಯಃ. जन इति नामतः शर्कराक्षस्यापत्यं शार्कराक्ष्यः. शार्कराक्ष्यः ಜನ ಅಂತ ಹೆಸರು. ಜನ ಅಂತ ಹೆಸರು ಒಂದು. ಲೋಕಲ್ ಜನ ಪೀಪಲ್ ಅಂತ ಹೆಸರುಕೊಳ್ಳಲ್ಲ. ಪೀಪಲ್ ಅಂತ ಹೆಸರುಕೊಳ್ತಾರ, ಜನರು ಅಂತ ಹೆಸರುಕೊಳ್ಳೋದು. ಅಪ್ಪ ಹುಟ್ಟಿದವನ್ನೆಲ್ಲ ಜನ ಅಂತ. ಜಾಯಂತಿ ಜನ. ಏನೋ ಆಗ್ತಾ ಇದೆ ಕಣ, ಆರೋಗ್ಯ ಸರಿ ಇಲ್ಲ. ಜನ ಅಂತ ಹೇಳಿ ಹೆಸರಿನಿಂದ ಪ್ರಸಿದ್ಧನಾದವನು. ಶರ್ಕರಾಕ್ಷ ಅಂತ ಆ ಅಪ್ಪನ ಹೆಸರು. ಅವನ ಮಗನಾದನು ಶಾರ್ಕರಾಕ್ಷ್ಯ. ಬುಡಿಲೋ ನಾಮತಃ ಅಶ್ವತರಾಶ್ವಸ್ಯ ಅಪತ್ಯಂ ಆಶ್ವತರಾಶ್ವಿಃ. बुडिलो नामतः नामतः अश्वतराश्वस्य अपत्यं अश्वतराश्विः.
ನಾಮತಃ ಬುಡಿಲ, ಹೆಸರಿನಿಂದ ಬುಡಿಲ ಬುಡಿಲ ಅಂತ. ಬುಡಿಲ ಅಂದ್ರೆ ಬುಡ್ಡ ಬುಡ್ಡ ಹೇಳಿದ್ದಾರೆ. ಬುಡಿಲ ಅಂತ ಹೇಳ್ತಾರೆ. ಬುಡ್ಡ ಕೇಳಿದ್ಯಾ? ನೋಡಿ ಉಂಟಾ ಬುಡ್ಡ? ಹೌದಾ? ಓಹೋ, ಬುಡ್ಡ ಇದೆಯಂತೆ ಇವಾಗಲೂ. ಬುಡಿಲ ಅಂತ ಹೆಸರು. ಅಶ್ವತರಾಶ್ವನ ಮಗನಾದ್ಮೇಲೆ ಇವನು ಆಶ್ವತರಾಶ್ವಿ. ವಿಶ್ವ ಅಶ್ವತರ ಹೆಸರು ಕಥೆಗಳು ದೋಷ ಕಾಣುತ್ತೆ. ಹೆಸರು ಕಥೆಗಳಿಂದ ಪಂಚಾಪಿ ತೇಹ ಏತೆ ಮಹಾಶಾಲಾಃ ಮಹಾಗೃಹಸ್ಥಾಃ ವಿಸ್ತೀರ್ಣಶಾಲಾಭಿಯುಕ್ತಾಃ ಸಂಪನ್ನಾಃ ಇತ್ಯರ್ಥಃ. ಪಂಚಾಪಿ ತೇ ಹ ಏತೆ ಮಹಾಶಾಲಾಃ ಮಹಾಗೃಹಸ್ಥಾಃ ವಿಸ್ತೀರ್ಣಾಭಿಃ ಶಾಲಾಭಿರ್ಯುಕ್ತಾಃ ಸಂಪನ್ನಾಃ ಇತ್ಯರ್ಥಃ. ಇವೆಲ್ಲರೂ ಮಹಾಶಾಲರು ಅಂತಂದ್ರೆ ದೊಡ್ಡ ದೊಡ್ಡ ಗೃಹಸ್ಥರು, ದೊಡ್ಡ ದೊಡ್ಡ ಮನೆ ಉಳ್ಳವರು, ದೊಡ್ಡ ಅಗ್ನಿಹೋತ್ರ ಮತ್ತು ಯಜ್ಞಾಗಾದಿಗಳ ಮನೆ ವಿಸ್ತೀರ್ಣವಾಗಿದ್ದವರು ಅಂತ ಅರ್ಥ ಆಗುತ್ತೆ. ಅದು ಹೊಂದಿದವರು ದೊಡ್ಡ ದೊಡ್ಡ 70 ಮನೆ ಆಗ, ಹೀಗ 8-10 ಕಣ, ಈಗ ಒಂದು 10 ಕಣ. ಒಂದೊಂದು ಕಣ ಅಂದ್ರೆ 8 ಅಡಿ 7 ಅಡಿ, 10 ಕಣ ಅಂದ್ರೆ 70 ಅಡಿ 80 ಅಡಿ ಉದ್ದ ಅಗಲ, ಹೀಗೊಂದು 100 ಅಡಿ ಉದ್ದ. ಚಲ 3 ಫ್ಲೋರ್ ಸಾಕ. ಸುತ್ತಲೂ ಒಂದು 2 ಜಾಗ, ಹಸುಗಳಿಗೆ ಇದಕ್ಕೆ ಬೇಕಲ್ಲ. ಆಶ್ರಮ ಬೇರೆ. ಮಹಾಗೃಹಸ್ಥರು, ದೊಡ್ಡ ಗೃಹಸ್ಥರು, ವಿಸ್ತೀರ್ಣವಾಗಿರುವ ಶಾಲಾ ಅಂದ್ರೆ ಮನೆ, ಅದರ ಕೂಡ್ಕೊಂಡವರು, ಸಂಪನ್ನರು ಸೇರ್ಕೊಂಡವರು ದರ್ಶ. ಮಹಾಶ್ರೋತ್ರಿಯಾಃ ಮಹಾಶ್ರೋತ್ರಿಯಾಃ ಶ್ರುತಾಧ್ಯಯನ ಸಂಪನ್ನಾಃ ಇತ್ಯರ್ಥಃ. ಶ್ರುತಾಧ್ಯಯನ ವೃತ್ತ ಸಂಪನ್ನಾಃ ಇತ್ಯರ್ಥಃ. ಮಹಾಶ್ರೋತ್ರಿಯರು ಅಂದ್ರೆ ಶ್ರುತ, ಅಧ್ಯಯನ, ವೃತ್ತ 3 ಇದೆಯಾ? ಶ್ರುತ, ಅಧ್ಯಯನ, ವೃತ್ತ. ಶ್ರುತ ಅಂದ್ರೆ ಶಾಸ್ತ್ರಜ್ಞಾನ, ಅಧ್ಯಯನ ಅಂದ್ರೆ ಅದೆಲ್ಲ ಪೂರ್ತಿ ಅಳವಡಿಸ್ಕೊಂಡಿರೋದು, ಆ ವೃತ್ತ ಅಂದ್ರೆ ಒಳ್ಳೆ ನಡವಳಿಕೆ. ಅದನ್ನು ಗುರುಮುಖತಃ ಅಧ್ಯಯನ ಮಾಡಿ ಅದನ್ನ ಜೀರ್ಣಿಸಿಕೊಂಡು ನಡವಳಿಕೆಯಲ್ಲೂ ಪರಿಶುದ್ಧರಾದವರಾಗಿದ್ದು ಅಂತ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಸ್ಥೇಯ, ಶೌಚ, ಸದಾಚಾರ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಬಂದವರು. ಏವಂ ಭೂತಾಃ ಸಂತಃ ಏವಂ ಭೂತಾಃ ಸಂತಃ ಶ್ರೋತ್ರಿಯಾಃ ಸಮೇತ್ಯ ಸಂಭೂಯ ಕ್ವಚಿತ್ ಸಮೇತ್ಯ ಸಂಭೂಯ ಕ್ವಚಿತ್ ಮೀಮಾಂಸಾಂ ವಿಚಾರಣಾಂ ಚಕ್ರುಃ ಕೃತವಂತಃ ಇತ್ಯರ್ಥಃ. ಮೀಮಾಂಸಾಂ ವಿಚಾರಾಣಾಂ ಚಕ್ರುಃ ಕೃತವಂತಃ ಇತ್ಯರ್ಥಃ. ಅವರು ಈ ರೀತಿಯಾಗಿರೋ ಅವರು ಒಂದ್ ಕಡೆ ಸೇರ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಈ ಮೀಮಾಂಸೆಯನ್ನು ವಿಚಾರ ಮಾಡಿದ್ರು. ಎಂತ ವಿಚಾರ ಮಾಡಿದ್ರು ಅಂತ ಹೇಳ್ತಾ ಬಂದ. ಕಥಂ ಹೆಂಗ್ ವಿಚಾರ ಮಾಡಿದ್ರು ಅಂತ, ಕೋನಃ ಅಸ್ಮಾಕಂ ಆತ್ಮ ಕಿಂ ಬ್ರಹ್ಮ ಇತಿ ಆತ್ಮ ಬ್ರಹ್ಮ ಬುದ್ಧಿ ಶಬ್ದಯೋಃ ಇತರೇತರ ವಿಶೇಷತ್ವಂ. ಕೋನಃ ಅಸ್ಮಾಕಂ ಆತ್ಮ ಕಿಂ ಬ್ರಹ್ಮ ಇತಿ ಆತ್ಮ ಬ್ರಹ್ಮ ಶಬ್ದಯೋರಿತರೇತರ ವಿಶೇಷ್ಯತ್ವಂ. ನಮ್ಮ ಆತ್ಮ ಯಾರು, ನಾವು ಯಾರಾಗಿದ್ದೀವಿ, ಬ್ರಹ್ಮ ಅನ್ನೋದು ಯಾವುದು ಅಂದೇಳಿ ಆತ್ಮ ಶಬ್ದ ಬ್ರಹ್ಮ ಶಬ್ದ ಎರಡಕ್ಕೂ ಎರಡು ವಿಶೇಷಣ, ಎರಡು ವಿಶೇಷ್ಯ. ಈ ರೀತಿ ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ ಅಂದ್ರೆ ಆತ್ಮದಲ್ಲಿರ್ತಕ್ಕಂಥ ಸಂಸಾರಿತ್ವ ಬಿಟ್ಕೋಬೇಕು. ಬ್ರಹ್ಮವೇ ಆತ್ಮ ಅಂದ್ರೆ ಬ್ರಹ್ಮನ ಪರೋಕ್ಷತ್ವ ಅನಾತ್ಮತ್ವ ಬಿಟ್ಕೋಬೇಕು. ಈ ಆತ್ಮ ಬ್ರಹ್ಮ ಎರಡು ಪರಸ್ಪರ ವಿಶೇಷವಾಗಿರುವುದರಿಂದೇನೆ ಇತರ ವಿಶೇಷತ್ವ ಇರೋದ್ರಿಂದ ಆತ್ಮ ಬ್ರಹ್ಮ ಇತರ ವಿಶೇಷತ್ವ ಉತ್ತಮ ಅಂತ. ಆತ್ಮಶಬ್ದಕ್ಕೂ ಬ್ರಹ್ಮಶಬ್ದಕ್ಕೂ ಪರಸ್ಪರ ವಿಶೇಷತ್ವವನ್ನು ಹೇಳಿದೆ. ವಿಶೇಷತ್ವ ಹೇಳುವುದರಿಂದ ಇದು ಒಂದೇ ವಸ್ತು ಅಂತ ಗೊತ್ತಾಗುತ್ತೆ. ಬ್ರಹ್ಮ ಇತಿ ಅಧ್ಯಾತ್ಮ ಪರಿಚ್ಛಿನ್ನಂ ಆತ್ಮಾನ ನಿವರ್ತಯತಿ. ಬ್ರಹ್ಮ ಇತಿ ಅಧ್ಯಾತ್ಮ ಪರಿಚ್ಛಿನ್ನಂ ಆತ್ಮಾನ ನಿವರ್ತಯತಿ. ಬ್ರಹ್ಮ ಶಬ್ದ ಆತ್ಮಗಳನ್ನ ಸೇರ್ಕೊಳ್ತಾ ಏನ್ ಮಾಡುತ್ತೆ, ಅದು ಅಧ್ಯಾತ್ಮ ಪರಿಚ್ಛಿನ್ನವಾಗಿರೋ ಜೀವಾತ್ಮ ಬಿಡಿಸತ್ತೆ. ಜೀವಾತ್ಮ ಹೇಳ್ತಾ ಇಲ್ಲ, ಜೀವಾತ್ಮ ಬ್ರಹ್ಮ ಆಗೋದು ಬರಲ್ಲ ಅಂತ. ಬ್ರಹ್ಮ ಶಬ್ದವು ಅಧ್ಯಾತ್ಮ ಪರಿಚ್ಛಿನ್ನವಾಗಿರೋ ಜೀವಾತ್ಮತ್ವವನ್ನು ಬಿಡಿಸ್ತಾ ಇದೆ. ಆತ್ಮ ಇತಿ ಚ ವ್ಯತಿರಿಕ್ತ ಆತ್ಮ ವ್ಯತಿರಿಕ್ತಸ್ಯ ಆತ್ಮ ಇತಿ ಚ ಆತ್ಮ ವ್ಯತಿರಿಕ್ತಸ್ಯ ಆದಿತ್ಯಾದಿ ಬ್ರಹ್ಮಣ ಉಪಾಸ್ಯತ್ವ ನಿವರ್ತಯತಿ. ಆದಿತ್ಯಾದಿ ಬ್ರಹ್ಮಣ ಉಪಾಸ್ಯತ್ವ ನಿವರ್ತಯತಿ. ಆತ್ಮ ಅಂತ ಹೇಳ್ತಾ ಇರೋದ್ರಿಂದ ನಮಗೆ ಆದಿತ್ಯ ಬ್ರಹ್ಮ, ಮನೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಆಕಾಶ ಬ್ರಹ್ಮ ಆ ರೀತಿ ಅಲ್ಲ ಅಂತ ಹೇಳ್ತಾ ಇದೆ. ಆತ್ಮ ಶಬ್ದ ಬಳಸಿದೆ. ತತ್ವಮಸಿ ವಾಕ್ಯಕ್ಕೆ ಅದೇ ಅರ್ಥ ಇದು. ಆತ್ಮ ಬ್ರಹ್ಮಕ್ಕೆ ಮೊದಲನೇದು ಬ್ರಹ್ಮ ಶಬ್ದ ಅಧ್ಯಾತ್ಮ ಪರಿಚ್ಛಿನ್ನವಾದ ಜೀವಾತ್ಮ ಬಿಡಿಸತ್ತೆ. ಆತ್ಮ ಶಬ್ದ ಆತ್ಮ ವ್ಯತಿರಿಕ್ತವಾದ ಆದಿತ್ಯಾದಿಗಳು ಬ್ರಹ್ಮವಾಗಿರ್ಬೋದು ಅನ್ನುವಂತ ಉಪಾಸನೆ ಮಾಡಬೇಕು ಅಂತ ತೆಗೆದುಹಾಕತ್ತೆ.
ಅಭೇದೇನ ಆತ್ಮೈವ ಬ್ರಹ್ಮ अभेदेन आत्मैव ब्रह्म ಬ್ರಹ್ಮೈವ ಆತ್ಮ ब्रह्मैव आत्मा ಇತ್ಯಂ ಸರ್ವಾತ್ಮ ವೈಶ್ವಾನರೋ ಬ್ರಹ್ಮ ಸ್ವ ಆತ್ಮ ಇತ್ಯೇತತ್ ಸಿದ್ಧಂ ಭವತಿ. इत्येवं सर्वात्मा वैश्वानरः ब्रह्म स्व आत्मा ब्रह्म स्व आत्मा इत्येतत् सिद्धं भवति. ಅಭೇದವಾಗಿ ಆತ್ಮವೇ ಬ್ರಹ್ಮ ಬ್ರಹ್ಮವೇ ಆತ್ಮ ಅಂತ ಹೇಳಿ ಈ ರೀತಿಯಾಗಿ ಸರ್ವಾತ್ಮನಾದ ವೈಶ್ವಾನರವೇ ಬ್ರಹ್ಮ ಅದೇ ತನ್ನ ಆತ್ಮ ಎಂಬುದು ಸಿದ್ಧವಾಗುತ್ತೆ. ಸರ್ವಾತ್ಮ ಆಗಿರ್ತಕ್ಕಂಥ ವೈಶ್ವಾನರ ಯಾವನೋ ಅವನೇ ಆತ್ಮ, ಅವನೇ ಬ್ರಹ್ಮ ಅಂತೇಳಿ, ಅವನೇ ಬ್ರಹ್ಮ ಅವನೇ ಆತ್ಮ ಅಂತ ಆದಾಗ ಆಗ ವೈಶ್ವಾನ ಶಬ್ದಕ್ಕೆ ವಿಶ್ವೇಚತೆ ನರಾಶ ವಿಶ್ವಾನರ ವಿಶ್ವಾನರ ವೈಶ್ವಾನರ ವಿಶ್ವಾನರ ನೈತೀತಿ ವಿಶ್ವಾನರ ವಿಶ್ವಾನರ ವೈಶ್ವಾನರ ವಿಶ್ವಸ್ಯ ಅಸು ನರಶ ವಿಶ್ವಶ್ಚಾಸು ನರಶ ವಿಶ್ವಾತ್ಮರಾಗಿ ಮನುಷ್ಯಾಕಾರವಾಗಿದ್ದಾನೆ ಗೋಪಾಲ. ಎಲ್ಲಾ ನರರನ್ನು ಮನುಷ್ಯನು ಒಯ್ತಾನೆ. ಆದ್ರಿಂದ ಅಥವಾ ಇನ್ನೊಂದು ವಿಶ್ವಾನರ ನೈತಿ ವಿಶ್ವ ನರಹ ಅಸ್ಯ, ಎಲ್ಲಾ ನರು ಇವರಾಗಿದ್ದಾರೆ, ಎಲ್ಲಾ ನರನ್ನು ಒಯ್ತಾನೆ, ಎಲ್ಲವೂ ಆಗಿದ್ದಾನೆ, ನರವೂ ಆಗಿದ್ದಾನೆ. ಈ ರೀತಿಯಾಗಿ ಸರ್ವಾತ್ಮನಾದ ಪರಮಾತ್ಮನೇ ವಿಶ್ವಾನರ ವಿಶ್ವಾನರ ಅಂತ ತೋರಿಸ್ತಾ ಇದೆ. ಸರ್ವಾತ್ಮ ವಿಶ್ವ ಬ್ರಹ್ಮ ಮೂರ್ಧಾದಿ ವ್ಯಪದಿಶ್ಯದು ಅಂಧೋ ಭವಿಷ್ಯದು ಇತ್ಯಾದಿ ಲಿಂಗಾತ್. मूर्धादे व्यपदिश्यत् अंधो अभविष्यत् इत्यादि लिंगात्. ನಿನ್ನ ತಲೆ ಬಿದ್ದೋಗ್ಬಿಡ್ತಿತ್ತು, ಕೂರ್ಣಾಗ್ಬಿಡ್ತಿದ್ದೆ ಮುಂತಾದ ಲಿಂಗವಿರೋದ್ರಿಂದಲೂ ಎಲ್ಲರಿಗೂ ಆತ್ಮ ವಿಶ್ವಾನ ಆತ್ಮ ಅಂತ ಉಪಾಸನೆ ಮಾಡ್ಬೇಕು ಸಿದ್ಧವಾಗತ್ತೆ. ವಸ್ತುಸ್ಥಿತಿ ಹೀಗಿರೋದು ಬರೀ ಒಂದು ಏಕದೇಶವನ್ನೇ ಆತ್ಮ ತಂದ್ಕೊಂಡ್ರೆ ನಿನ್ ತಲೆ ಬಿದ್ದೋಗುತ್ತೆ, ಕೂರ್ಣಾಗ್ಬಿಡ್ತಿದ್ಯಾ ಅಂತ ಹೇಳ್ತಾ ಇರೋದ್ರಿಂದ ಎಲ್ಲರಿಗೂ ಆತ್ಮನಾಗಿರೋ ವೈಶ್ವಾನನೇ ನನ್ನ ಆತ್ಮ ಹಾಗೆಂದು ಉಪಾಸನೆ ಮಾಡ್ಬೇಕು. ವಸ್ತುಸ್ಥಿತಿಯೇ ಹೀಗಿರುತ್ತೆ. ಅದು ಇಲ್ಲಿ ಯಾರವನ್ನೇನು ಹೇಳಿಲ್ಲ, ಹೀಗೆಂದು ಉಪಾಸನೆ ಮಾಡ್ಬೇಕು ಹೇಳಿದೆ. ಈ ಉಪದೇಶವನ್ನು ಜ್ಞಾನ ಪ್ರಕರಣಕ್ಕೂ ಉಪಯೋಗಿಸಿಕೊಳ್ಳುವಂತ ಪಾಂಡುರಕ್ಕೆ ನೋಡಬಹುದು. ಅದಕ್ಕೆ ಬ್ರಹ್ಮ ಪರಿಚ್ಛಿನ್ನವನ್ನೇನು ಮಾಡುವುದು, ಆತ್ಮಾಭಿನ್ನವಾದ ಬ್ರಹ್ಮವೇ ಇಲ್ಲಿ ಉಪಾಸ್ಯ ಎಂಬುದಕ್ಕೆ ಪರಿಚ್ಛಿನ್ನ ಬ್ರಹ್ಮದ ನಿಂದೆಯನ್ನು ಮಾಡಿರುವುದು ಉಪಾಸಕರ ಆಯಾ ಅವಯವು ಹೋಗಿಬಿಡುತ್ತದೆ ಎಂದು ಹೇಳುವುದು ಲಿಂಗವು. ಪರಿಚ್ಛಿನ್ನ ಬ್ರಹ್ಮವನ್ನು ಮಾಡಬಾರ್ದು ಅಂತ ಉಪಾಸನೆ ಮಾಡುವವರಿಗೆ ಆ ಉಪಾಸಕನ ಆಯಾ ಅಂಗ ಹೋಗ್ಬಿಡುತ್ತೆ ಅಂತ ಹೇಳಿರೋ ನಿಂದೆಯು ಸಮಷ್ಟಿ ಬ್ರಹ್ಮವನ್ನೇ ತಗೋಬೇಕೇ ಹೊರತು ಪರಿಚ್ಛಿನ್ನವಾದ ಜೀವಾತ್ಮನ್ನ ಹೇಳ್ತಾ ಇಲ್ಲ, ಪರೋಕ್ಷವಾದ ಬ್ರಹ್ಮವನ್ನು ಹೇಳ್ತಾ ಇಲ್ಲ. ಆದ್ರೆ ಉಪಾಸನೆಗೆ ಆತ್ಮವೇ ಬ್ರಹ್ಮ ಬ್ರಹ್ಮವೇ ಆತ್ಮ ಅಂತ ಹೇಳಿದ್ರೆ ಜ್ಞಾನ ಪ್ರಕರಣವೂ ಅಲ್ಲ, ಉಪಾಸನಾ ಪ್ರಕರಣ, ಭಾವನಾ ಪ್ರಕರಣ. ಇದನ್ನೇ ಮಾಂಡೂಕ್ಯದಲ್ಲಿ ವೈಶ್ವಾನರ ಅಂತ ಹೇಳಿ ಜ್ಞಾನ ಪ್ರಕ್ರಿಯೆ ತಗೊಂಡು ಉಪಯೋಗಿಸ್ಕೊಂಡಿದೆ. ಯಾವುದನ್ನ ಉಪಾಸನೆಯಾಗಿ ಹೇಳಿದೆಯೋ ಅದನ್ನು ಜ್ಞಾನಕ್ಕಾಗಿಯೂ ಹೇಳಿದೆ ಮಾಂಡೂಕ್ಯದಲ್ಲಿ, ಬೇರೆ ಇದರಲ್ಲಿ. ಆ ವ್ಯಾಪಕವಾದ ಉಪಾಸನೆ ಭಾವನೆ ಬೆಳೀತಾ 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 ಈ ಅಧ್ಯಾತ್ಮ ಭಾವ ಹೋದ್ಕೊಳ್ಳಿದೆಯೇ, ಈ ಪರಿಚ್ಛಿನ್ನ ಭಾವ, ಈ ಸಂಸಾರ ಭಾವ ಕಮ್ಮಿ ಆಗ್ತಾ ಆಮೇಲೆ ಕ್ರಮೇಣ ತತ್ವ ಜ್ಞಾನ ಪಡೆದು ಮುಕ್ತರಾಗ್ತಾನೆ ಅನ್ನೋ ಅಭಿಪ್ರಾಯದ ಹಾಗೆ ಹೇಳಿದೆ. ತಮ್ ಹಂತ ಇದಾನಿಂ ಅಭ್ಯಾಗಚ್ಛಾಮ ಅಲ್ಲ, ಆಗಿಲ್ಲ ಅಲ್ವಾ, ಮುಂತಾಗಿಲ್ಲ. ದೇಹ ಸಂಪಾದಯಾಂಚಕ್ರುಃ ಉದ್ದಾಲಕೋ ವೈ ಭಗವಂತೋ ಅಯಮಾರುಣಿಃ ಸಂಪ್ರತಿ ಮಮಾತ್ಮಾನಂ ಮಧ್ಯೇತಿ ವೈಶ್ವಾನರ ಮಧ್ಯೇತಿ ತಗುಂಹಂತ ಅಭ್ಯಾಗಚ್ಛಾಮೇತಿ ತಗುಂಹಾಭ್ಯಾಗಚ್ಛಾಮೇತಿ ದೇಹ ಸಂಪಾದಯಾಂಚಕ್ರುಃ ಉದ್ದಾಲಕೋ ವೈ ಭಗವಂತಃ ಅಯಮಾರುಣಿಃ ಸಂಪ್ರತಿ ಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ ತಗುಂಹಂತ ಅಭ್ಯಾಗಚ್ಛಾಮೇತಿ ತಗುಂಹಾಭ್ಯಾಜಗ್ಮುಃ ತೇ ಹ ಸಂಪಾದಯಾಂಚಕ್ರುಃ ಉದ್ದಾಲಕಃ ವೈ ಭಗವಂತಃ ಅಯಂ ಆರುಣಿಃ ಸಂಪ್ರತಿ ಮಮ ಆತ್ಮಾನಂ ವೈಶ್ವಾನರಂ ಅಧ್ಯೇತಿ ತಂ ಹಂತ ಅಭ್ಯಾಗಚ್ಛಾಮೇತಿ ತಂ ಹ ಏನ್ ಮಾಡಿದ್ರು ಅಭ್ಯಾಜಗ್ಮುಃ ಅವರೆಲ್ಲರೂ ಉದ್ದಾಲಕೋ ವೈ ಭಗವಂತೋ ಎಂ ಆರುಣಿ ಸಂಪ್ರತಿ ಇಮಮಾತ್ಮ ಅಧ್ಯೇತಿ ಇತಿ ಸಂಪಾದನೆ ಚಕ್ರು
ಉದ್ದಾಲಕರೆಂಬ ಆರುಣಿಯು ಸದ್ಯಕ್ಕೆ ಈ ವೈಶ್ವಾನರಾತ್ಮ ತಿಳಿದವನಾಗಿದ್ದಾನೆ ಎಂಬುದಾಗಿ ಅವನನ್ನು ಸಂಪಾದನೆ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ಕೆಲಸ ಸಂಪಾದನೆ ಮಾಡ್ಕೊಳ್ಳೋದ್ರಿಂದ ಇವನ ಹತ್ರ ಹೋಗೋಣ, ಇವನಿಗೆ ಎಲ್ಲ ಗೊತ್ತು, ಇನ್ನೊಮ್ಮೆ ತಿಳಿಸ್ಕೊಡ್ತಾರೆ ವೈಶ್ವಾನರಾತ್ಮನ್ನ ಅಂತೇಳಿ ಅವ್ರು ಹೋದ್ರು. ಬ್ರಹ್ಮ ಅಭ್ಯಾಜ ಅವನನ್ನ ಅಭ್ಯಾಗಚ್ಛಾಮಿ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಅಂತ ಹೋಗೇ ಬಿಟ್ರು. ಆಯ್ತು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು 5 ಜನರು 4 ಜನರು ಹೊರಟೋದ್ರು. 5 ಜನ ಹೋಗಿದ್ರು. ಇವನ ಬಸಿ 6 ಆಗ್ತಾರೆ. ಇವರು 6 ಜನ ಸೇರಿ ಇದಕ್ಕೆ ಹೋಗ್ತಾರೆ, ಕೈಕೇಯಿ ರಾಜನ ಹೋಗ್ತಾರೆ. ದೇಹ ಮೀಮಾಂಸಂತೋಪಿ ನಿಶ್ಚಯಂ ಅಲಭಮಾನಾಃ ದೇಹಮೀಮಾಂಸಂತೋಪಿ ಅಲಭಮಾನಾಃ ಸಂಪಾದಯಾಂಚಕ್ರು ಸಂಪಾದಿತವಂತಹ ಆತ್ಮ ಉಪದೇಷ್ಟಾರಂ ಸಂಪಾದಿತವಂತಹ ಆತ್ಮನ ಉಪದೇಷ್ಟಾರಂ ಆತ್ಮನ ಉಪದೇಷ್ಟಾರಂ. ಯಾಕೆ ಹೋಗ್ತೀಯೋ ಕಷ್ಟ ಆಗತ್ತ ಕಾಣಲ್ವಾ? ಯಾಕೆ? ಅವರು ಒಂದು ಕಡೆ ಕೂತ್ಕೊಂಡು ವಿಚಾರ ಮಾಡುತ್ತಿದ್ರು ಕೂಡ ಅವ್ರಿಗೆ ನಿಶ್ಚಯ ನಿರ್ಣಯವಾಗಲಿಲ್ಲ, ತೀರ್ಮಾನವಾಗಲೇ ಇಲ್ಲ. ಚರ್ಚೆ ಮಾಡ್ತಿದ್ದಾರೆ ಏನು ಪರಿಸಮಾಪ್ತಿ ಎಂಡ್ ಆಗಲಿಲ್ಲ. ಆಗ ಅವರೆಲ್ಲೂ ಗೊತ್ತು ಮಾಡ್ಕೊಂಡ್ರು, ಸಂಪಾದನೆ ಮಾಡ್ಕೊಂಡ್ರು. ಉಪದೇಶರು ಆಗಿರ್ತಕ್ಕಂತಹ ತಮಗೆ ಸರಿಯಾಗಿ ಉಪದೇಶ ಮಾಡುವ ಆತನು ಇವನೇ, ಇವನ ಹತ್ರಕ್ಕೆ ಹೋಗೋಣ, ಇವನು ತಿಳಿಸ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಉದ್ದಾಲಕ ಆರುಣಿಯನ್ನ ಇದು ಮಾಡಿದ್ರು, ಸಂಪಾದನೆ ಮಾಡ್ಕೊಂಡ್ರು. ಏನಂತ್ಕೊಂಡ್ರು? ಉದ್ದಾಲಕೋ ವೈ ಪ್ರಸಿದ್ಧೋ ನಾಮತಃ, ಉದ್ದಾಲಕೋ ವೈ ಪ್ರಸಿದ್ಧೋ ನಾಮತಃ, ನಾಮದಿಂದ ಪ್ರಸಿದ್ಧರಾಗಿದ್ದಾನೆ. ಉದ್ದಾಲಕ ಅಂತ ಹೇಳಿ ಅವನು ಭಗವಂತಹ ಪೂಜಾವಂತಹ ಅಯಂ ಆರುಣಿ ಅರುಣಸ್ಯಾಪತ್ಯಂ, ಭಗವಂತಹ ಪೂಜಾವಂತಹ ಅಯಂ ಆರುಣಿಃ ಅರುಣಸ್ಯಾಪತ್ಯಂ. ಸಪ್ರಜಿ ಹಬ್ಯಕಿಬಂ ಆತ್ಮಾನಂ ವೈಶ್ವಾನಂ ಅಸ್ಮದ್ಭಿಪ್ರೇತಂ ಅಧ್ಯೇತಿ ಸ್ಮರತಿ. ಸಂಪ್ರತಿ ಸಮ್ಯಕ್ ಇಮಂ ಆತ್ಮಾನಂ ವೈಶ್ವಾನರಂ ಅಸ್ಮದಭಿಪ್ರೇತಂ ಅಧ್ಯೇತಿ ಸ್ಮರತಿ. ಭಗವಂತನು ಅಂದ್ರೆ ಪೂಜಾವಂತರಾಗಿರ್ತಕ್ಕವರು ಈ ಆರುಣಿ ಎಂಬುವಾಸರು, ಅರುಣನ ಮಗನಾದ ಆರುಣಿ ಚೆನ್ನಾಗಿ ಈ ವೈಶ್ವಾನರನ್ನ ಸದ್ಯಕ್ಕೆ ಇವು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಜ್ಞಾಪಿಸ್ಕೊಂಡಿದ್ದಾನೆ, ಗೊತ್ತು ಮಾಡ್ಕೊಂಡಿದ್ದಾನೆ. ಇವತ್ತಕ್ಕೆ ಹೋಗೋಣ, ಇವನಿಗೆ ವಿಷಾದ ಸ್ವಲ್ಪ ಗೊತ್ತು, ಇವನು ತಿಳಿಸ್ಕೊಡ್ತಾನೆ, ಇವತ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಇಲ್ಲಿಗೆ ಬಂದ್ರು. ತಮ್ಮ ಹಂತ ಇದಾನಿಂ ಅಭ್ಯಾಗಚ್ಛಾಮ ಇತಿ ಏವ ನಿಶ್ಚಿತ್ಯ ತಮ್ಮ ಅಭ್ಯಾಜಗ್ಮು ಗತವಂತಹ ತಮ್ ಆರುಣಿಂ. ತಂ ಹಂತ ಇದಾನೀಂ ಅಭ್ಯಾಗಚ್ಛಾಮ ಇತಿ ಏವಂ ನಿಶ್ಚಿತ್ಯ ತಮ್ಮ ಅಭ್ಯಾಜಗ್ಮುಃ ಗತವಂತಹ ತಂ ಆರುಣಿಂ. ಆಲಿ ಹಂತಾನ ಆಲಿ, ಈಗ ನಾವು ಹೋಗೋಣ ಇಂಥ ನಿಶ್ಚಯ ಮಾಡಿಕೊಂಡು ಅವರೆಲ್ಲರೂ ಕೂಡ ಉದ್ದಾಲಕ ಆರುಣಿ ಹತ್ರ ಬಂದೇ ಬಿಟ್ರು. ಅಂದ್ರೆ ಅವರೇನ್ ಮಾಡ್ದ? ಸಹ ಸಂಪಾದಯಾಂಚಕಾರ ರಕ್ಷಂತಿ ಮಾಮಿ ಮಹಾಶಾಲಾ ಮಹಾಶ್ರೋತ್ರ್ಯಾಃ, ರಕ್ಷಂತಿ ಮಾಮಿಮೇ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ, ರಕ್ಷಂತಿ ಮಾಮಿ ತೇಭ್ಯೋ ನ ಸರ್ವಮಿವ ಪ್ರತಿಪತ್ಸ್ಯೇ, ತೇಭ್ಯೋ ನ ಸರ್ವಮಿವ ಪ್ರತಿಪತ್ಸ್ಯೇ, ಅಂತಹ ಮನ್ಯಮಭ್ಯನುಶಾಸಾನೀತಿ, ಹಂತಾಹ ಮನ್ಯಮಭ್ಯನುಶಾಸಾನೀತಿ ತಾನ್ ಹೋವಾಚ. ಅಶ್ವಪತಿರ್ವೈ ಭಗವಂತೋ ಅಯಂ ಕೈಕೇಯಃ, ಅಶ್ವಪತಿರ್ವೈ ಭಗವಂತಃ ಅಯಂ ಕೈಕೇಯಃ, ಸಂಪ್ರತಿ ಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ, ಸಂಪ್ರತಿ ಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ, ತಗುಂಹ ಅಭ್ಯಾಗಚ್ಛಾಮೇತಿ ತಗುಂಹ ಅಭ್ಯಾಜಗ್ಮುಃ, ತಗುಂಹ ಅಂತಾಭ್ಯಾಗಚ್ಛಾಮೇತಿ ತಗುಂಹ ಅಭ್ಯಾಜಗ್ಮುಃ. ದೇಹ ಸಂಪಾದಯಾಂಚಕಾರ ರಕ್ಷ್ಯಂತಿ ಮಾಂ ಇಮೇ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ, ತೇಭ್ಯೋ ನ ಸರ್ವಮಿವ ಪ್ರತಿಪತ್ಸ್ಯೇ ಹಂತಾಹ ಮನ್ಯ ಅಭ್ಯನುಶಾಸಾನೀತಿ. ತಾನ್ ಹೋವಾಚ. ಅಶ್ವಪತಿರ್ವೈ ಭಗವಂತಃ ಅಯಂ ಕೈಕೇಯಃ, ಸಂಪ್ರತಿ ಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ, ತಗುಂಹಂತ ಅಭ್ಯಾಗಚ್ಛಾಮೇತಿ ತಗುಂಹಾಭ್ಯಾಜಗ್ಮುಃ. ಸಹ ಹ ಸಂಪಾದಯಾಂಚಕಾರ ಪ್ರಕ್ಷ್ಯಂತಿ ಮಾಂ ಇಮೇ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ, ತೇಭ್ಯಃ ನ ಸರ್ವಂ ಇವ ಪ್ರತಿಪತ್ಸ್ಯೇ ಹಂತಾಂ ಅನ್ಯತ್ ಹಂತ ಅಹಂ ಅನ್ಯತ್ ಅನ್ಯಂ ಅಭ್ಯನುಶಾಸಾನೀತಿ ಅಭ್ಯನುಶಾಸಾನಿ ಇತಿ ತಾನ್ ಹೋವಾಚ. ತಾನ್ ಹ ಉವಾಚ. ಅಶ್ವಪತಿಃ ವೈ ಭಗವಂತಃ ಅಯಂ ಕೈಕೇಯಃ ಸಂಪ್ರತಿ ಇಮಂ ಆತ್ಮಾನಂ ವೈಶ್ವಾನರಂ ಅಧ್ಯೇತಿ ತಂ ಹಂತ ಅಭ್ಯಾಗಚ್ಛಾಮೇತಿ
ತಂ ಹ ಅಭ್ಯಾಜಗ್ಮುಃ. ಸಹ ಅವನು ಅನ್ನೋ ಉದ್ದಾಲಕಾರನಿ ಗೊತ್ತು ಮಾಡಿದಂತೆ, ಸಂಪಾದಕ ಗೊತ್ತು ಮಾಡ್ದ. ಏನಂತ ಎಲ್ಲೋ ಆಯ್ತು ಕಾಣುತ್ತೆ, ಮುಗಿದ ಮುಂದೆ ಕಾಣುತ್ತೆ. ರಕ್ಷತಿ ಮಾಮೆ, ನನ್ನನ್ನ ಇವರೇ ಕೇಳ್ತಾರೆ, ಇವರು ಪ್ರಾಚೀನ ಶಾಲೋಪುಣ್ಯವಾದಿಗಳು ನನ್ನ ಕೇಳ್ತಾರೆ, ಮಹಾಶ್ರೋತ್ಯರು, ನಾನು ಅವರಿಗೆ ಎಲ್ಲವನ್ನು ಪೂರ್ತಿಯಾಗಿ ಹೇಳಲಾರೆ. ತೇಭ್ಯೋನ ಸರ್ವಮಿವ ವಿವಚೆ, ಅಷ್ಟು ನಾನು ಒಂಚೂರು ಗೊತ್ತೇ ಹೊರತು ನಂಗೆ ಪೂರ್ತಿ ಗೊತ್ತಿಲ್ಲ. ಆಗ್ಲಿ ಬರ್ಲಿ, ನನಗೆ ಮತ್ತೆ ಬಂದು ತೋರಿಸ್ತೀನಿ ಅಂತ ಅನ್ಕೊಂಡ ಮನಸ್ಸಲ್ಲಿ. ಅವ್ರು ಬಂದ್ರು. ಬಂದಾಗ ಅವ್ನಿಗೆ ಹೇಳ್ದ, ಅಶ್ವಪತಿ ಒಬ್ಬ ರಾಜ ಇದ್ದಾನೆ, ಭಗವಂತ ಅವನು ಕೈಕೇಯ, ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಈ ವಿಷಯನ, ಅವನ ಹತ್ರಕ್ಕೆ ಹೋಗೋಣ ಅಂತ ಅಂದ. ಆಯ್ತು ಅಂದ್ರೆ ಎಲ್ಲ ಆಗಿ ಹೋಗ್ರು. 5 ಜನ ಇವನ ಹತ್ರಕ್ಕೆ ಬಂದ್ರು, ಇವನು ಇನ್ನೊಬ್ಬರು ಸೂಚನೆ ಮಾಡ್ದ, ಆದ್ರೆ ಅವನ ಹತ್ರಕ್ಕೆ ಹೋದ್ರು. ಸಹ ತಾನ್ ದೃಷ್ಟೇವ, ಸಹ ಹ ತಾನ್ ದೃಷ್ಟ್ವೈವ ತೇಷಾಂ ಆಗಮ ಪ್ರಯೋಜನ ಬುದ್ಧ್ವಾ ತೇಷಾಂ ಆಗಮನ ಪ್ರಯೋಜನಂ ಬುದ್ಧ್ವಾ ಸಂಪಾದಯಾನ್ ಚಕಾರ. ಸಂಪಾದಯಾನ್ ಚಕಾರ. ಅವನು ಅವರನ್ನು ಕಂಡು ಕೂಡದೇನೆ ಅವರ ಆಗಮ ಪ್ರಯೋಜನ, ಅವ್ರು ಯಾವ್ದಕ್ಕೆ ಬರ್ತಿದ್ದಾರೆ ಎಂಬುದನ್ನು ಕೂಡ ತಿಳ್ಕೊಂಡು ಅವರಿಗೆ ಇನ್ನೊಬ್ಬರು ಗೊತ್ತು ಮಾಡ್ದ. ಸಂಪಾದಯಾನ್ ಚಕಾರ ಗೊತ್ತು ಮಾಡೋದು ಏನಂತ, ಕಥಂ ಹೇಗೆ ಗೊತ್ತು ಮಾಡ್ದ. ಪ್ರಕ್ಷಂತಿ ಮಾಂ ವೈಶ್ವಾನರಂ ಇಮೇ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ. ರಕ್ಷ್ಯಂತಿ ಮಾಂ ವೈಶ್ವಾನರಂ ಇಮೇ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ. ಈ ಮಹಾಶಾಲರು ಮಹಾಶ್ರೋತ್ರಿಯರು ಆಗಿರ್ತಕ್ಕಂಥ ಈ ಪ್ರಾಚೀನ ಶಾಲಾದಿಗಳು ನನ್ನ ಹತ್ರ ವೈಶ್ವಾನರ ಸ್ವಲ್ಪ ಕೇಳ್ತಾರೆ, ನನಗೆ ಗೊತ್ತಿಲ್ಲದೆ ಹೇಳಬಾರ್ದು. ಆದ್ರಿಂದ ನಾನು ಇವ್ರಿಗೆ ಏನ್ ಮಾಡ್ತೀನಿ, ತೇಭ್ಯೋ ಅಹಂ ನ ಸರ್ವಮಿವ ಪೃಷ್ಟಂ ಪ್ರತಿಪತ್ಸ್ಯೆ ವಕ್ತುಂ ನೋತ್ಸಹೇ. ತೇಭ್ಯೋ ಅಹಂ ನ ಸರ್ವಮಿವ ಪೃಷ್ಟಂ ಪ್ರತಿಪತ್ಸ್ಯೆ ವಕ್ತುಂ ನೋತ್ಸಹೇ. ಅವರಿಗೆ ನಾನು ಎಲ್ಲವನ್ನು ಕೇಳಿ ಏನೇ ಕೇಳ್ತಾರೋ ಎಲ್ಲಕ್ಕೂ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ, ತಾಕತ್ತಿಲ್ಲ, ನನ್ನ ಸಾಮರ್ಥ್ಯ ಇಲ್ಲ. ನನ್ಗೆ ಗೊತ್ತಿರೋದೇ ಅಲ್ಪ ಅಂತ ಅನಿಸಿದೆ, ಆದ್ರೆ ಪೂರ್ತಿ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನನ್ನ ಕೇಳ್ಬಿಟ್ಟು ಅವ್ರಿಗೆ ಕೇಳಿ ನನ್ಗೆ ಗೊತ್ತಿಲ್ಲ ಅನ್ಸ್ಕೊಳಕ್ ಅವಮಾನ ಆಗತ್ತೆ. ಗೊತ್ತಿಲ್ಲ ಅಂತ ಅನ್ಸ್ಕೊಳಕ್ ಮುಂಚೆನೆ ಅಥವಾ ಹಂತ ಅಹಂ ಇದಾನೀಂ ಅನ್ಯಂ ಯೇಷಾಂ ಅಭ್ಯನುಶಾಸನಾನಿ. ಅತಃ ಹಂತ ಅಹಮಿಮಾನೀಂ ಅನ್ಯಮೇಷಾಂ ಅಭ್ಯನುಶಾಸಾನಿ. ವಕ್ಷ್ಯಾಂ ಉಪದೇಷ್ಟಾರಂ ಇತಿ. ನಾನು ಅವರಿಗೆ ಸಂಪೂರ್ಣವಾಗಿ ಕೇಳಿದ ಹೇಳಕ್ ಸಮರ್ಥನಲ್ಲ ಅಂತ ಆದ್ರಿಂದ ನಾನೀಗ ಮತ್ತೊಬ್ಬರನ್ನ ಅನುಶಾಸನ ಮಾಡ್ತೀನಿ. ಭಕ್ಷ್ಯಾಮಿ ಉಪದೇಶ, ಇನ್ನೊಬ್ಬ ಉಪದೇಶಕ ಇದ್ದಾನೆ, ಅವನ ಹೋಗೋಣ, ಅವನ್ ಸೇರಿ ತಿಳಿಸ್ಕೊಡ್ತಾನೆ ಅಂತ ಹೇಳ್ಬಿಡ್ತೀನಿ. ಅವಾಗೆಲ್ಲರೂ ಆಯ್ತು ಅವನ ಜೊತೆಗೆ ಹೋಗೋಣ ಅಂತ ಅಂತಾರೆ. ನಾನು ಸೇರ್ಕೊಂಡು ಅವ್ರ 5 ಜನ ಸೇರ್ಕೊಂಡು ಅಷ್ಟು 6 ಜನರು ಅವ್ರ ಹತ್ರ ಹೋಗ್ತೀವಿ ಅಂತ ಮಾಡ್ಕೊಂಡ. ಏವಂ ಸಂಪಾದ್ಯ ತಾನ್ ಹೋವಾಚ, ಏವಂ ಸಂಪಾದ್ಯ ತಾನ್ ಹೋವಾಚ. ಈ ರೀತಿ ಸಂಪಾದನೆ ಮಾಡಿಕೊಟ್ಟು ಅವ್ರನ್ನ ಕೂಡ ಹೇಳಿದಂತೆ. ಏನಂತ, ಅಶ್ವಪತಿರ್ವೈ ನಾಮತಃ ಭಗವಂತಃ, ಅಶ್ವಪತಿರ್ವೈ ನಾಮತಃ ಭಗವಂತಃ, ಅಯಂ ಕೇಕಯಸ್ಯ ಅಪತ್ಯಂ ಕೈಕೇಯಃ, ಅಯಂ ಕೇಕೇಯಸ್ಯ ಅಪತ್ಯಂ ಕೈಕೇಯಃ, ಕೇಕಯಸ್ಯ ಅಪತ್ಯಂ ಕೈಕೇಯಃ, ಸಂಪ್ರತಿ ಸಮ್ಯಕ್ ಇಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ ಇತ್ಯಾದಿ ಸಮಾನಂ. ಸಂಪ್ರತಿ ಸಮ್ಯಕ್ ಇಮಮಾತ್ಮಾನಂ ವೈಶ್ವಾನರಂ ಮಧ್ಯೇತಿ ಇತ್ಯಾದಿ ಸಮಾನಂ. ಅಶ್ವಪತಿ ಅಂತ ಹೇಳಿ ಪ್ರಸಿದ್ಧ ಆಗಿದ್ದಾರೆ ಹೆಸರಿನಿಂದ. ಹೇ ಭಗವಂತಹ ಪೂಜಾವಂತರಾಗಿರ್ತಕ್ಕಂಥ ಇವರೇ, ನೀವೆಲ್ಲರೂ ಬನ್ನಿ. ಇವನು ಕೇಕನ ಮಗನ, ಕೇಕೆ ರಾಜನ ಮಗ ಕೈಕೇಯ. ಇವನು ಸದ್ಯಕ್ಕೆ ಚೆನ್ನಾಗಿ ವೈಶ್ವಾನಾತ್ಮನ ಸಿದ್ಧವನಾಗಿದ್ದಾನೆ, ಬಲ್ಲವನಾಗಿದ್ದಾನೆ. ಇವನತ್ರ ಹೋಗ್ಬಿಟ್ಟು ನಾವು ಕೇಳೋಣ ಅಂತ ಹೇಳಿ ಈ ರೀತಿ ವೈಶ್ವಾನ ಮಧ್ಯೇತಿ ಇತ್ಯಾದಿ ಸಮಾನ. ವೈಶ್ವಾನ ಅಧ್ಯಯನ ಮಾಡ್ತಾನೆ, ಅವನತ್ರ ಹೋಗೋಣ ಅಂತ ಹೇಳಿ ಈ ರೀತಿಯಾಗಿ ಉದ್ದಾಲಕ ಆರುಣಿ ಅವ್ರಿಗೆ ಹೇಳ್ಬಿಟ್ಟ. ಅವ್ರು ಕೇಳಕ್ ಮುಂಚೆನೆ ಅವ್ರು ನಮ್ಗೆ ವೈಶ್ವಾನ ಕೇಳ್ತಾರೆ ಗೊತ್ತಾಗ್ಬಿಡ್ತು. ಅವನಿಗೆ ಗೊತ್ತಾದ ಕೂಡಲೇ ಅವನೇ ಅಡ್ವಾನ್ಸ್ ಆಗಿ ಅವನ ಹತ್ರ ಹೋಗೋಣ, ಕೆ ರಾಜ ಶ್ರೀಗಾರ ಅವನು ಚೆನ್ನಾಗಿ ತಿಳಿಸ್ಕೊಡ್ತಾನೆ, ಅವನ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೋದ ಅಂತ ಈ ರೀತಿಯಾಗಿರುವಂತ ಭಾಗಕ್ಕೆ ಹಿಂದೆ ಅಂತ ಅರ್ಥ ಮಾಡ್ಕೊಂಡು ಅದು ಬಂದ್ರು ಅಂತ. ತೇಭ್ಯೋ ಪ್ರಾಪ್ತೇಭ್ಯಃ ರಸಗರ್ಹಾಣಿಕಾರಯಾಂಚಕಾರ ಪ್ರಾತಃ ಸಂಜಿಹಾನ ಉವಾಚ, ಮೇಸ್ತೇನೋ ಜನಪದೇನ ಕೃತಯೋ ನ ಮಧ್ಯಮೋ ನಾನಾಯತಾಜ್ಞೇನ ವಿದ್ವಾನ್. ನಮೇಸ್ತೇನೋ ಜನಪದೇ ನ ಕರ್ತರ್ಯೋ ನ ಮಧ್ಯಮೋ ನಾನಾಹಿತಾಗ್ತರ್ನಾ ವಿದ್ವಾನ್.
ನಾವಿದ್ದಾನ ನ ಸ್ವೈರಿಣೀ ಕುತಃ ನ ಸ್ವೈರಿ ಸ್ವೈರಿಣೀ ಕುತಃ ಯಕ್ಷಮಾಣೋ ಭಗವಂತೋಹಮಸ್ಮಿ ಯಕ್ಷ್ಯಮಾಣೋ ವೈ ಭಗವಂತೋ ಅಹಮಸ್ಮಿ ಯಾವದೇಕೈಕಸ್ಮಾಸ್ತ್ವಿಜೇ ಧನಂ ದಾಸ್ಯಾಮಿ ಯಾವದೇಕೈಕಸ್ಮಾರ್ತ್ವಿಜೇ ಧನಂ ದಾಸ್ಯಾಮಿ ತಾವದ್ ಭಗವದ್ಭ್ಯೋ ದಾಸ್ಯಾಮಿ ತಾವದ್ ಭಗವದ್ಭ್ಯೋ ದಾಸ್ಯಾಮಿ ವಸಂತು ಭಗವಂತ ಇತಿ ವಸಂತು ಭಗವಂತ ಇತಿ तेभ्यो प्राप्तेभ्यः पृथगर्हाणि कारयाञ्चकार सः प्रातः सञ्जिहान उवाच नमेस्तेनो जनपदे न कर्तर्यो न मध्यपो नानाहिताग्निः नाविद्वान् न स्वैरी स्वैरिणी कुतः यक्ष्यमाणो वै भगवन्तः अहमस्मि यावदेकैकस्माद्विरेधनं दास्यामि तावत् भगवद्भ्यो दास्यामि वसन्तु भगवन्त इति ಅವರೆಲ್ಲ ಬಂದ್ಬಿಟ್ರು ಶಿವರಾಜ ಹತ್ರ ಅವ್ರಿಗೆಲ್ಲ ಬೇರೆ 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 ಬದುಪರ್ಕ ಮಾಡಿಬಿಟ್ಟು ಅವನು ಮಾರನೇ ದಿವಸ ಬೆಳಿಗ್ಗೆನೇ ಅವ್ರಿಗೆ ಮಾಡ್ದ. ಆದ್ರೆ ಅವರು ಇವನೇನೋ ಕೊಟ್ಟಲ್ಲ, ಇಲ್ಲಿ ಮದುಪಕ್ಕಾಗಲಿ ವಸ್ತ್ರ ಇದು ಎಲ್ಲ ಕೊಡ್ತಾರಲ್ಲ, ಅದು ತಗೊಳ್ಳೇ ಇಲ್ಲ. ಅವರು ಬೇಡ ಅಂದ್ಬಿಟ್ಟು ಉಂಗುರ ಕೊಡ್ತಾರೆ, ವಸ್ತ್ರ ಕೊಡ್ತಾರೆ, ಕೊಟ್ಟಿದ್ದು ಅವ್ರು ತಗೊಳ್ಳಿಲ್ಲ. ತಗೊಳ್ದೇ ಇದ್ದಾಗ ಅವನು ಹೇಳ್ತಾ ಇದ್ದಾನೆ, ಯಾಕೆ ತಗೊಳ್ತಿಲ್ಲ? ನಮೇಸ್ತೇನೋ ಜನಪದೇ, ನನ್ನ ದೇಶದಲ್ಲಿ ಕಳ್ಳರು ಯಾರು ಇಲ್ಲ. ಆಮೇಲೆ ನ ಕದರ್ಯ, ಜುಪಡರು ಯಾರು ಇಲ್ಲ, ಜುಗ್ಗರು ಯಾರು ಇಲ್ಲ, ಐಶ್ವರ್ಯವಂತರಾಗಿದ್ದು ಯಜ್ಞ ಮಾಡುವರೆ. ನ ಮದ್ಯಪ, ಬ್ರಾಹ್ಮಣನಾಗಿ ಹೆಂಡ ಕುಡಿಯೋರು ಯಾರೂ ಇಲ್ಲ. ನ ಅನಾಹಿತಾಗ್ನಿ, 100 ಹಸುಗಳು ಇಟ್ಕೊಂಡು ಆಹಿತಾಗ್ನಿ ಆಗದಿದ್ದವರು ಯಾರೂ ಇಲ್ಲ, ಎಲ್ಲರೂ ಆಹಿತಾಗ್ನ ಇದ್ದಾರೆ. ವಿದ್ವಾನ್, ಏನು ಅಧ್ಯಯನ ಮಾಡದೇ ಇರೋರು, ತಿಳಿದೇ ಇದ್ದೇವರು, ದಡ್ರು ಅಂತ ಹಾಗೆ ಯಾರು ಇಲ್ಲ, ಎಲ್ಲರೂ ಒಳ್ಳೆ ವಿದ್ಯಾಭ್ಯಾಸ ಮಾಡಿದವರು, ವಿದ್ಯಾವಂತರೇ ಇದ್ದಾರೆ. ಹಾಗೆ ಸ್ವೈರಿ ಅಂದ್ರೆ ವಿಟ, ಸ್ವಚ್ಛಂದವಾಗಿ ನಡಿಕೊಳ್ಳುವಂತಹ ಒಬ್ಬ ವಿಟ ಅಂತ ಹೇಳಿದೆ. ಗಂಡಸರು ವಿಚಾರ ಮಾಡಿದ್ರೆ ಒಂದು ವಿಟ ಹೆಸರು. ಇವರೇ ಇದೆ ಮೇಲೆ ಸ್ವೈರಿಣಿ ಕುತಃ, ಸ್ವೈರಿಣಿ ಅಂದ್ರೆ ಸೂಳೆ ಅಥವಾ ವೇಶ್ಯೆ. ವೇಶ್ಯೆ ಎಲ್ಲಿ ಬರ್ತಾಳೆ? ಇವರಿಂದ ಅವನು ಹುಟ್ಕೊಳ್ಳೋದು. ಗಂಡಸರಿಂದಲೇ ಹೆಂಗಸರು ಸುಳ್ಳು ಹಾಕ್ತಾರೆ ಅಂತ ಶಾಸ್ತ್ರ. ಇವರೇ ಇದೆ ಆದ್ಮೇಲೆ ಅವಳು ಇಲ್ಲ, ಸ್ವೈರಿಣಿಯೂ ಇಲ್ಲ. ಯಾಕೆ ನೀವು ನನ್ನ ಇದನ್ನು ತಗೊಳ್ತಾ ಇಲ್ಲ? ನಾನು ಪೂಜೆ ಮಾಡಿ ನಿಮಗೆ ವಸ್ತ್ರ ಗೋಭೂ ಎಲ್ಲ ಕೊಡ್ತಾ ಇದ್ದೆ, ಬೇಡ ಬೇಡ ಅಂತಿದ್ದೀರಲ್ಲ. ಆಮೇಲೆ ಯಕ್ಷಮಾಣೋವಿ ಭಗವಂತ, ಪೂಜ್ಯರೇ, ಸದ್ಯದಲ್ಲಿ ಯಜ್ಞ ಮಾಡುವನಾಗಿದ್ದೇನೆ. ಆ ಯಜ್ಞದಲ್ಲಿ ಒಬ್ಬೊಬ್ಬರು ಪೂಜ್ಯರಿಗೆ ಏನೇನು ಕೊಡ್ತೀನೋ ಅಷ್ಟನ್ನು ನಿಮಗೂ ಕೊಡ್ತೀನಿ. ಅಧ್ವರಿಗೆ ಎಷ್ಟು ಕೊಡ್ತೀನೋ, ಹೋಸರಿಗೆ ಎಷ್ಟು ಕೊಡ್ತೀನೋ, ಉದ್ಗಾಸರಿಗೆ, ಬ್ರಹ್ಮನಿಗೆ ಎಷ್ಟು ಕೊಡ್ತೀನೋ, ನಿಮಗೂ ಅಷ್ಟಷ್ಟೇ ಕೊಡ್ತೀನಿ. ನೀವು ಬರ್ತೀನಿ, ನೀವು ಇರಿ ಅಂತ ಧನದಾಸೆ. ತಾವು ಭಗವದ್ಭೋದಾಸ್ಯಾಮಿ, ತಾವೆಲ್ಲರಿಗೂ ಅಷ್ಟನ್ನೇ ಕೊಡ್ತೀನಿ. ತಾವು ಮಾಸ ಇರಬೇಕು, ದಯವಿಟ್ಟು ನನ್ನ ಆತಿಥ್ಯ ಸ್ವೀಕಾರ ಮಾಡಬೇಕು. ತಾವು ಒಲ್ಲೆ ಅನ್ನಬಾರದು, ದಯವಿಟ್ಟು ಇದು ಮಾಡ್ಕೋಬೇಕು. ಒಂದು ವಿನಯದಿಂದ ರಾಜ ಅವನನ್ನು ಪ್ರಾರ್ಥನೆ ಮಾಡ್ಕೊಂಡ. ನಾಳೆ ಭಾಷೆ ಓದೋದು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯೋ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.